ಇವತ್ತು ಬೆಳಗ್ಗೆನೇ ಎದ್ದು ರೆಡಿಯಾಗಿ ಶಿವನು ಎಬ್ರಿಸಿ ಅವ್ನ ಡಕೋಟಾ ಗಾಡಿನ ಸ್ಟಾರ್ಟ್ ಮಾಡಿಸಿ ಸೀದಾ ಸ್ಯಾಟಲೈಟ್ಗೆ ಡ್ರಾಪ್ ಮಾಡಿಸ್ಕೊಂಡೆ. ಸ್ಯಾಟಲೈಟ್ಗೆ ಬಂದು ಅಲ್ಲಿಂದ ಬಸ್ ಹತ್ಕೊಂಡು ಸೀದಾ KM ದೊಡ್ಡಿಗೆ ಬಂದೆ. ಅಲ್ಲಿಗೆ ಬಂದು ಅಭಿಷೇಕ್ ಕಾಯೋದಾಯ್ತು. ಅಣ್ಣ ಬಂದ. ಅವಳೊಂದು ಅಂದದ ಒಯ್ಯಾಲೆ ಒಯ್ ಗೊಂಬೆ ಗೊಂಬೆ ದಂತದ ಗೊಂಬೆ. ನಾನು ಚೆನ್ನಾಗಿದ್ದೀನಿ, ಅವ್ನು ಚೆನ್ನಾಗ, ನೀನೇ ಚೆನ್ನಾಗಿದೆ. ನನ್ನ ಒಬ್ರು ಯಾರೋ ಚೆನ್ನಾಗಿದ್ಯಾ ಅಂತ ಹೇಳ್ಬಿಟ್ರಲ್ಲ ಅಂತ ಒಂದ್ ಕಡೆ ಖುಷಿ. ಅದೇ ಖುಷಿಲಿ ಚಿಕ್ಕಸನಕೆರೆ ದೇವಸ್ಥಾನಕ್ಕೆ ಬಂದೆ. ದೇವ್ರಿಗೆ ನೀಟಾಗಿ ಕೈ ಮುಕ್ಕೊಂಡೆ. ಇದ್ರ ಮಧ್ಯೆ ಚಿಕ್ಕಸನಕೆರೆಗೆ ಬಂದಿರೋ ಮ್ಯಾಟ್ರ್ ಏನಪ್ಪಾ ಅಂದ್ರೆ ನಮ್ಮ ಮನುಷ್ಯಕ್ಕ ಅವ್ರ ಅಕ್ಕಂದು ಮದ್ವೆ ಇತ್ತು. ನಮ್ಮ ಅಕ್ಕ ಹೆಂಗ್ ಮೇಕಪ್ ಮಾಡ್ಕೊಂಡಿದ್ರು ಅಂದ್ರೆ ನೆಕ್ಸ್ಟ್ ಆಗಿ ಊಟಕ್ಕೆ ಬಂದ್ರೆ ನಮ್ಮ ಮನುಷ್ಯಕ್ಕ ಅವ್ರ ಅಕ್ಕನ ಮಗಂಗೆ ಕ್ವಾಟ್ಲೆ ಕೊಟ್ಟಿದ್ದಾಯ್ತು. ಆದ್ರೂ ಅವ್ನ ಸ್ಮೈಲು ಸೂಪರ್. ಹಾಗೆ ಊಟ ಎಲ್ಲ ಮುಗಿಸಿ ಆಚೆ ಬಂದರೆ ನಮ್ಮ ಮನುಷ್ಯ ಅಕ್ಕಂಗೆ ನೆಕ್ಸ್ಟ್ ನಿಮ್ಮದೇ ಮದುವೆ ಫಿಕ್ಸು ಅಂತ ರೇಗಿಸ್ಕೊಂಡು ಸೀದಾ ಹೊರಟು ಕಾಲೇಜ್ಗೆ ಹೋಗಿ ಕಾಲೇಜೆಲ್ಲ ಮುಗಿಸ್ಕೊಂಡು ಮನೆಗೆ ಬರಬೇಕಾದ್ರೆ ನಾವು ಹೋಗೋ ದಾರಿ ಮಧ್ಯೆನೇ ದನ ಇತ್ತು. ಅದು ನನಗೆ ಡಿಚ್ಚಿ ಕೊಡೋಕೆ ಬಂದ್ಬಿಡ್ತು. ಅದಕ್ಕೆ ಹಿಂದೆಗೆ ಬಂದ್ಬಿಟ್ಟು ಬೇರೆ ದಾರಿಲಿ ಬಂದೆ. ಅದ್ರ ಮಧ್ಯೆ ಲೆಫ್ಟಲ್ಲಿ ಒಂದು ಸೌಂಡ್ ಆಗಿ ಇನ್ನೂ ಗಾಬರಿ ಆಗೋಯ್ತು. ಮನೆಗೆ ಬಂದು ಕೂರ್ಲಿಲ್ಲ. ರತ್ನಕ್ಕ ಆಚೆ ಕರೆದ್ರು. ಕಾಲೇಜಿಂದ ಬಂದವನೇ ಫ್ರೆಶ್ ಅಪ್ ಆಗಿ ಏನಾದ್ರು ತಿನ್ಲಿ ಅಂದಿಲ್ಲ. ಸೊಪ್ಪು ಬಿಡಿಸ್ಬೇಕು ಬಾ ಕುತ್ಕೊಂತ ಕೂರ್ಸ್ಕೊಂಡವ್ರೆ ಜನ. ಸುಗ್ನಳ್ಳಿ ರತ್ನಮ್ಮ. ನೆಕ್ಸ್ಟ್ ಒಬ್ಬೊಬ್ಬರಾಗೆ ಬಂದ್ರು. ತಳ್ಚು 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 ಇಲ್ಲಿ ತಳ್ಚು. ಅದೇ ಒಂದು ಹಾಡು ನೆನಪಾಗುತ್ತೆ. ಒಬ್ಬೊಬ್ಬರಾಗಿಯೇ ಹೆಸರು ಹೇಳಿ ಹೋಗಿರೆ. ತಳ್ಚು. ಈ ಕಡೆ ರತ್ನಮ್ಮ. ರತ್ನಿ ರತ್ನಿ ತಳ್ಚು. ಗಜಕೇಸರಿ ಗಜನಿಂಬೆ ಅಷ್ಟೇ. ಇವತ್ತಿಗಷ್ಟೇ.